ಮೀಸಲಾತಿಗಾಗಿ ನಡೆಯುತ್ತಿದ್ದ ಹೋರಾಟವನ್ನ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹತ್ತಿಕ್ಕುವ ಕುತಂತ್ರ ಮಾಡಿರೋದ್ರಿಂದಲೇ ಇಷ್ಟೊಂದು ರಾದ್ಧಾಂತ ನಡೆದಿದೆ ಎಂದು ಮಾಜಿ ಸಚಿವ ಶಂಕರ್ ಪಾಟೀಲ್ ಮುನೇನಕೊಪ್ಪ ಆಕ್ರೋಶ ವ್ಯಕ್ತಪಡಿಸಿದರು. ಹುಬ್ಬಳ್ಳಿ ನಗರದಲ್ಲಿ ಇಂದು ಮಾತನಾಡಿದ ಅವರು, ಶ್ರೀಗಳ ನೇತೃತ್ವದಲ್ಲಿ ನಡೆದ ಹೋರಾಟ ಶಾಂತಿಯುತವಾಗಿತ್ತು. ಆದರೆ ವ್ಯವಸ್ಥಿತವಾಗಿ ಹೋರಾಟವನ್ನ ಮಣಿಸುವ ಯತ್ನ ನಡೆಯುತ್ತಲೇ ಇದೆ. ಹಲವರ ಮೇಲೆ ಗಂಭೀರವಾಗಿ ಹಲ್ಲೆ ಮಾಡಲಾಗಿದೆ ಎಂದರು. ರಾಜ್ಯ ಸರ್ಕಾರದ ಈ ಕ್ರಮದಿಂದ ಹೋರಾಟ ನಿಲ್ಲುವುದಿಲ್ಲ. ಇದಕ್ಕೆ ತಕ್ಕ ಪಾಠವನ್ನ ಸಮಾಜ ಕಲಿಸಲಿದೆ ಎಂದು ಎಚ್ಚರಿಸಿದ ಮಾಜಿ ಸಚಿವರು, ನಾಳೆ ನಡೆಯುವ ಹೋರಾಟದಲ್ಲಿ ಭಾಗವಹಿಸುವುದಾಗಿ ಹೇಳಿದರು. ಬಿಜೆಪಿ ಸರ್ಕಾರ ಆಡಳಿತದಲ್ಲಿ ಇದ್ದಾಗಲೂ ಹೋರಾಟ ನಡೆದಿದೆ. ಲಕ್ಷಾಂತರ ಜನ ಸೇರಿದ್ರು ಯಾವುದೇ ತೊಂದರೆ ಆಗದಂತೆ ನೋಡಿಕೊಳ್ಳಲಾಗಿತ್ತು. ಆದರೆ ನಿನ್ನೆಯ ವಿಚಾರ ಮನಸ್ಸಿಗೆ ನೋವು ಉಂಟು ಮಾಡಿದ್ದಲ್ಲದೆ ಮುಖ್ಯಮಂತ್ರಿ ಅವರ ಭಾವನೆ ಏನು ಎಂಬುದು ಬಹಿರಂಗಗೊಂಡಿದೆ ಎಂದರು. ಇದು ಬಹಳ ಖಂಡನೀಯ. ಯಾಕಂದ್ರೆ ಇವತ್ತು ಕಾನೂನನ್ನು ಯಾರು ಗೌರವಿಸ್ತಾರೆ, ಆ ವಕೀಲರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದಾರೆ, ಮಹಿಳಾ ವಕೀಲರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದಾರೆ, ಹಳ್ಳಿಯಲ್ಲಿ ಕೂಲಿ ಕಾರ್ಮಿಕ ಕೆಲಸ ಮಾಡ್ತಕ್ಕಂಥವ್ರ ಮೇಲೆ ಇವತ್ತು ಲಾಠಿ ಚಾರ್ಜ್ ಮಾಡಿ ಇವತ್ತು ಅವರಿಗೆ ಬಹಳ ತೊಂದರೆಯನ್ನು ಕೊಡ್ತಕ್ಕಂಥ ಕೆಲಸ ಇವತ್ತು ಈ ಘಟನೆಯನ್ನು ಕೂಡ ನಾನು ಎಂದೂ ಕೂಡ ಮರೆಯೋಕ್ಕಾಗೋದಿಲ್ಲಪ್ಪ. ನಾವು ಕೂಡ ಅನೇಕ ಹೋರಾಟವನ್ನು ನೋಡಿದ್ದೇನೆ, ಹೋರಾಟವನ್ನು ಮಾಡಿದ್ದೇವೆ. ಆದರೆ ಈ ರೀತಿ ಒಂದು ಕೆಟ್ಟ ಒಂದು ಪದ್ಧತಿಯಲ್ಲಿ ಇವತ್ತು ಒಂದು ಲಾಠಿ ಚಾರ್ಜ್ ಮಾಡಿರ್ತಕ್ಕಂಥದ್ದು ಇದು ಖಂಡನೀಯ. ಮತ್ತು ಈ ಸರ್ಕಾರ ಪತನ ಆಗೋದ್ರಲ್ಲಿ ಸಂದೇಹ ಇಲ್ಲ. 100%. ಹಿಂದೆ ನರಗುಂದದಲ್ಲಿ ಕೂಡ ಗುಂಡೂರಾಯರು ಇದೇ ರೀತಿ ಗೋಲಿಬಾರ್ ಲಾಠಿ ಚಾರ್ಜ್ ಮಾಡಿದಾಗ ಅವ್ರು ಸರ್ಕಾರ ಕಳೆದುಕೊಂಡ್ರು, ಕಾಂಗ್ರೆಸ್ ಸರ್ಕಾರ. ಈ ಒಂದು ಮುಂದಿನ ವ್ಯವಸ್ಥೆ ಇದೇ ಪಂಚಮಸಾಲಿಗಳಿಂದ ಈ ಸರ್ಕಾರ ಪತನ ಆಗುತ್ತೆ. ನಿಮ್ಮ ಸ್ವಾಮೀಜಿಗಳು ಒಂದು ಮಾತು ಹೇಳಿ, ನೀವು ಮೀಸಲಾತಿ ಕೊಡದೆ ಹೋದರೆ 2028ಕ್ಕೆ ನಾವೇನಂತ ತೋರಿಸ್ತೀವಿ ನಿಮ್ಗೆ ಅಂತ. ಅಲ್ಲ, ಕಾನೂನಾತ್ಮಕವಾಗಿ ನಮ್ಮ ಜಗದ್ಗುರುಗಳು ಭಾಳ ವಿಶೇಷವಾಗಿ ಎಲ್ಲವೂ ಕೂಡ ಬಲ್ಲವರಿದ್ದಾರೆ ಮತ್ತು ಅನೇಕ ವರ್ಷಗಳಿಂದ ಕೂಡ ಹೋರಾಟವನ್ನು ಮಾಡ್ತಾಯಿದ್ದಾರೆ. ನಮ್ಮ ಮೂರೂ ಪೀಠಗಳು ಕೂಡ ಒಂದೇ ಗುರಿ ಇದೆ, ನಮ್ಮ ಮುಂದಿನ ಭವಿಷ್ಯದ ಮಕ್ಕಳಿಗೆ ಮೀಸಲಾತಿ ಸಿಗಬೇಕು ಅಂತ. ಅದು ಕಾನೂನಾತ್ಮಕವಾಗಿ ಶಾಂತಿ ರೀತಿಯಿಂದ ನಮ್ಮ ಸಂಘಟನೆ ಮೂಲಕ ಮನವಿ ಕೊಡ್ತಕ್ಕಂಥದ್ದು ನಾವು ಮಾಡ್ತಾಯಿದ್ವಿ. ಕಾನೂನಾತ್ಮಕವಾಗೇ ಮಾಡಲಿ, ನಮಗೆ ಅದನ್ನು ಮನವಿ ಕೊಡೋಕ್ಕೆ ಬಂದವ್ರಿಗೆ ನೀವು ಲಾಠಿ ಚಾರ್ಜ್ ಮಾಡೋದು ಇದು ಸರಿಯಾದಲ್ಲ ಅನ್ನುವಂಥದ್ದು ಇವತ್ತು ರಾಜ್ಯದ ಜನ ಹೇಳ್ತಕ್ಕಂಥದ್ದು. ಇವತ್ತು ನಮ್ಮ ಸಮಾಜದ ವತಿಯಿಂದ ನಾವು ಇದನ್ನು ಖಂಡಿಸ್ತೇವೆ ಮತ್ತು ಮುಂದಿನ ದಿನಮಾನದಲ್ಲಿ ಈ ಸರ್ಕಾರಕ್ಕೆ ಒಂದು ಯಾವ ರೀತಿ ಇದಕ್ಕೆ ನಾವು ವ್ಯವಸ್ಥೆ ಮಾಡಬೇಕು ಅದು ಮಾಡ್ತೇವೆ. ನಮ್ಮ 3 ಮಂದಿ ಜಗದ್ಗುರು ಮತ್ತು ವಿಶೇಷವಾಗಿ ನಿನ್ನೆ ಹೋರಾಟದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಜಯ ಮೃತ್ಯುಂಜಯ ಸ್ವಾಮಿಗಳು ಯತ್ನಾಳವರು ಏನು ತೀರ್ಮಾನವನ್ನು ತೆಗೆದುಕೊಳ್ತಾರೆ ಆ ತೀರ್ಮಾನದಲ್ಲಿ ನಮ್ಮ ಸಮಾಜ ಇರ್ತೇವೆ. ಯಲ್ಲಪ್ಪ ಕುಂದಗೋಳ್, ಆನ್ ಸ್ಪಾಟ್ ನ್ಯೂಸ್, ಹುಬ್ಬಳ್ಳಿ. ಕರ್ನಾಟಕದ ಪ್ರತಿಷ್ಠಿತ ಫರ್ನಿಚರ್ ಶೋರೂಮ್ ವತಿಯಿಂದ ಫರ್ನಿಚರ್ ಎಕ್ಸ್ಪೋ ಈಗ ನಿಮ್ಮ ಕಲಬುರಗಿ ನಗರದಲ್ಲಿ ಪ್ರಾರಂಭ. ಅಪ್ ಟು 75% ಡಿಸ್ಕೌಂಟ್ ಹಾಗೂ ಡಬಲ್ ಧಮಾಕ ಆಫರ್ ನೊಂದಿಗೆ ಫಸ್ಟ್ ಧಮಾಕ ಆಫರ್. ಕಾರ್ನರ್ ಸೋಫಾ ಖರೀದಿ ಮೇಲೆ 5 ಪೀಸ್ ಬೆಡ್ರೂಮ್ ಸೆಟ್ ಫ್ರೀ ಹಾಗೂ 5 ಪೀಸ್ ಬೆಡ್ರೂಮ್ ಸೆಟ್ ಖರೀದಿ ಮೇಲೆ 3+1 1+1 ಸೋಫಾ ಫ್ರೀ. ಸೆಕೆಂಡ್ ಧಮಾಕ ಆಫರ್. ಟಿವಿ ಯೂನಿಟ್ ಖರೀದಿ ಮೇಲೆ ಶೂ ರ್ಯಾಕ್ ಫ್ರೀ ಮತ್ತು ಕಾಟ್ ಖರೀದಿ ಮೇಲೆ ಮ್ಯಾಟ್ರೆಸ್ ಹಾಗೂ 2 ಪಿಲ್ಲೋ ಫ್ರೀ. ನಮ್ಮಲ್ಲಿ 0% ಇಂಟ್ರೆಸ್ಟ್ ನಲ್ಲಿ ಬಜಾಜ್ ಫೈನಾನ್ಸ್ ನಿಂದ ಸೌಲಭ್ಯ ಕೂಡ ದೊರೆಯುತ್ತದೆ. ಈ ಎಲ್ಲ ಆಫರ್ಗಳು ಕೆಲವು ದಿನಗಳು ಮಾತ್ರ. ಡಿಸೆಂಬರ್ 5ರಿಂದ ಡಿಸೆಂಬರ್ 22ರವರೆಗೆ ಗ್ರಾಹಕರು ಈ ಧಮಾಕ ಆಫರ್ ನ ಲಾಭ ಪಡೆಯಲು ತಪ್ಪದೆ ಭೇಟಿ ನೀಡಿ. ಸ್ಥಳ ಕನ್ನಡ ಭವನ, ಬಾಪುಗೌಡ ದರ್ಶನಾಪುರ ರಂಗಮಂದಿರ, ಸರ್ದಾರ್ ವಲ್ಲಭಾಯ್ ಪಟೇಲ್ ರೋಡ್, ಕಲಬುರಗಿ. ಸಮಯ ಬೆಳಗ್ಗೆ 10ರಿಂದ ರಾತ್ರಿ 9 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9767657208.